ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಚುನಾವಣೆ ಮತ್ತು ಮತದಾನ ಇದರ ನಡುವೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಿಂತಿದೆ. ಚುನಾವಣಾ ಆಯೋಗವು ಕೆಲವು ವರ್ಷಗಳಿಂದ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಮತಯಂತ್ರದ ಮೂಲಕ ಮತದಾರರು ಮತದಾನವನ್ನು ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದೆ. ಫ್ರೆಂಡ್ಸ್, ಇದೆಲ್ಲ ನಿಮಗೆ ಗೊತ್ತಿರುವಂತಹ ವಿಷಯವೇ ಹೌದು. ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿ ಸಂಘಕ್ಕೆ ಚುನಾವಣೆಯನ್ನು ನಡೆಸ್ತಾ ಇರೋದು ಮಾಮೂಲಿಯಾಗಿದೆ. ಆದರೆ ಲೋಕಸಭಾ ಚುನಾವಣೆ ಮಾದರಿಯಲ್ಲಿ ಹಾಗೆಯೇ ಚುನಾವಣಾ ನೀತಿ ನಿಯಮದಂತೆ ಹಾಗೆ ಮೊಬೈಲ್ AVM ಆ್ಯಪ್ ಮೂಲಕ ಮತದಾನದ ವ್ಯವಸ್ಥೆಯನ್ನು ಇಂಜಿನಿಯರ್ ಕಾಲೇಜುಗಳಲ್ಲಿ ಹೊರತುಪಡಿಸಿದಂತೆ ಶಾಲಾ ಕಾಲೇಜುಗಳಲ್ಲಿ ಈ ವ್ಯವಸ್ಥೆ ತೀರಾ ಕಡಿಮೆ. ಸ್ನೇಹಿತರೆ, ನಾವಿಂದು ವಿಡಿಯೋ ಮಾಡ್ತಾ ಇರೋದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯೊಂದರ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿ ಸಂಘದ ಚುನಾವಣೆಯನ್ನು ಲೋಕಸಭಾ ಚುನಾವಣೆ ಮಾದರಿಯಲ್ಲಿ ನಡೆಸಿರೋದರ ಬಗ್ಗೆ. ಫ್ರೆಂಡ್ಸ್, ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರದಲ್ಲಿರುವ ಮೊರಾರ್ಜಿ ದೇಸಾಯಿ ಆಂಗ್ಲ ಮಾಧ್ಯಮ ವಸತಿ ಶಾಲೆಯಲ್ಲಿ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿ ಸಂಘದ ಚುನಾವಣೆಯನ್ನು ನಡೆಸಲಾಯಿತು. 3 ದಿನದ ಮೊದಲೇ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಲಾಯಿತು. ಶೈಕ್ಷಣಿಕ ಸಾಲಿನ ಶಾಲಾ ವಿದ್ಯಾರ್ಥಿ ಸಂಘದ ವಿವಿಧ ಒಟ್ಟು 22 ಸ್ಥಾನಗಳಿಗೆ 42 ಮಂದಿ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದರು. ಚುನಾವಣೆಗೆ ಮೊಬೈಲ್ EVM ಆ್ಯಪನ್ನು ಕ್ರಿಯೇಟ್ ಮಾಡಲಾಗಿತ್ತು. EVM ಆ್ಯಪ್ನಲ್ಲಿ ಅಭ್ಯರ್ಥಿಯ ಹೆಸರು, ಅದರ ಪಕ್ಕದಲ್ಲಿ ಅಭ್ಯರ್ಥಿಯ ಚಿಹ್ನೆ ಮತ್ತು ಅದರ ಪಕ್ಕದಲ್ಲಿ ಮತದಾನ ಮಾಡುವ ನೀಲಿ ಬಣ್ಣದ ವೋಟಿಂಗ್ ಬಟನನ್ನು ಕ್ರಿಯೇಟ್ ಮಾಡಲಾಗಿತ್ತು. ಮತದಾನ ಮಾಡಲು ಒಟ್ಟು 5 ಮೊಬೈಲ್ AVM ಆ್ಯಪ್ ಇದರ ವ್ಯವಸ್ಥೆ ಮಾಡಲಾಗಿತ್ತು. ಅದರಂತೆ ವಿದ್ಯಾರ್ಥಿಗಳು ಸರದಿ ಸಾಲಿನಲ್ಲಿ ನಿಂತು EVM ಆ್ಯಪ್ ಮೂಲಕ ಮತದಾನ ಮಾಡಿದರು. ಶಾಲಾ ಸಿಬ್ಬಂದಿಗಳು ಚುನಾವಣಾ ಸಿಬ್ಬಂದಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು. ವಿದ್ಯಾರ್ಥಿಗಳಿಗೆ ಚುನಾವಣಾ ಗುರುತಿನ ಚೀಟಿಯನ್ನು ಚುನಾವಣೆಯ ಮೊದಲೇ ವಿತರಿಸಲಾಯಿತು. ಅದರಂತೆ ವಿದ್ಯಾರ್ಥಿ ಮತದಾರರು ಚುನಾವಣಾ ಸಿಬ್ಬಂದಿಗೆ ಗುರುತಿನ ಚೀಟಿಯನ್ನು ತೋರಿಸಿ ಹಾಗೂ ಬೆರಳಿಗೆ ಮತದಾನದ ಶಾಯಿ ಹಾಕಿಸಿಕೊಂಡು ಮತದಾನ ಮಾಡಿದರು. ಫ್ರೆಂಡ್ಸ್, ನಾವೀಗ ಆಲೂರು ಸಿದ್ದಾಪುರ ಮೊರಾರ್ಜಿ ವಸತಿ ಶಾಲೆಗೆ ಹೋಗಿ ಚುನಾವಣಾ ಪ್ರಕ್ರಿಯೆಗಳು ಹೇಗೆ ನಡೆಯಿತು ಅನ್ನೋದನ್ನು ವೀಕ್ಷಿಸೋಣ. ವಿದ್ಯಾರ್ಥಿಗಳನ್ನು ಹಾಗೆ ವಸತಿ ಶಾಲಾ ಪ್ರಾಂಶುಪಾಲರನ್ನು ಮಾತನಾಡಿಸೋಣ. ಹಾಗೆಯೇ ಈ ವಿಡಿಯೋದ ಮೂಲಕ ಜನರಿಗೆ ಚುನಾವಣೆ ಮತ್ತು ಮತದಾನದ ಮಹತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಸಣ್ಣ ಪ್ರಯತ್ನವನ್ನು ಮಾಡೋಣ. ಏನಂತೀರಾ? ನೆಕ್ಸ್ಟ್ ಸುಜನ್ ಕೇಸಿ. ಆಯ್ತಾ, ಒಬ್ಬರಿಗೆ ಒಂದೇ ಓಟ. ಅಂಡರ್ಸ್ಟ್ಯಾಂಡ್? ಎಸ್, ನಾನು ಸ್ಟಾರ್ಟ್ ಮಾಡೋಣ.
ಪ್ರೆಸ್ ಮಾಡಬೇಕು. ಈಗ ಇದರಲ್ಲಿ ಫಸ್ಟ್ ಮೊಬೈಲಲ್ಲಿ ಶಾಲಾ ನಾಯಕಿ, ನೆಕ್ಸ್ಟು ಶಾಲಾ ಉಪನಾಯಕ, ಶಾಲಾ ಉಪನಾಯಕಿ 3 ಪೋಸ್ಟಿಂಗ್ ಇದೆ. ನೆಕ್ಸ್ಟಿಗೆ ಇದರಲ್ಲಿ ಶಿಕ್ಷಣ ಮಂತ್ರಿ, ಹಣಕಾಸು ಮಂತ್ರಿ ಇದರಲ್ಲಿದೆ. ನೆಕ್ಸ್ಟಿಗೆ ಸಾಂಸ್ಕೃತಿಕ ಆರೋಗ್ಯ ಇದರಲ್ಲಿದೆ. ನೆಕ್ಸ್ಟ್ ಹಿಂದಿ ಮೇಡಮ್ ಹತ್ರ ಇದರಲ್ಲಿ ಕ್ರೀಡೆ ಮತ್ತು ಆಹಾರ ಇದೆ. ಲಾಸ್ಟ್ ಅಶೋಕ್ ಸರ್ ಹತ್ರ ವಾರ್ತಾ ಮಂತ್ರಿ, ಸ್ವಚ್ಛತಾ ಮಂತ್ರಿ, ಶಿಸ್ತು ಮಂತ್ರಿ ಇಷ್ಟು ಇದೆ. ಅಲ್ಲಿಗೆ ನೀವು ಇಲ್ಲಿಗೆ 3 ಸತಿ ಹಾಕ್ಬೇಕು. ಇಲ್ಲಿ 4 4 4 ಲಾಸ್ಟ್ಗೆ 6 ವೋಟ್ ಬರುತ್ತೆ. ನಿಮ್ಮ ಓಟು ನಿಮ್ಗೆ ಹಾಕೊಳ್ಳಿ. ನಿಂತಿರೋರು ನಿಮ್ಮ ಓಟು ತೆಗೆದು ಬೇರೆಯವ್ರಿಗೆ ಹಾಕ್ಬಿಡಿ. ಮೇಡಮ್ ನಮಸ್ತೆ ಸರ್. ನೀವು ಇಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರೆ ನೀವು ಇವತ್ತು ಚುನಾವಣೆ ನಡೆಯಿತು ಮಕ್ಕಳಿಗೆ ಯಾವ ಉದ್ದೇಶದಿಂದ ಯಾವ ಕ್ರಿಯೇಟ್ ಮಾಡಲಿಕ್ಕಾಗಿ ನೀವು ಈ ಚುನಾವಣೆ ಮಾಡಿದ್ರಿ ಅಂತ ಸ್ವಲ್ಪ ಹೇಳ್ತೀರಾ ಮೇಡಮ್? ಸರ್ ನಾವು ಯಾಕೆ ಈ ಚುನಾವಣೆನ ಮಾಡ್ತಿದ್ವಿ ಅಂದರೆ
ಪ್ರತಿಯೊಬ್ಬ ಮಕ್ಕಳಲ್ಲೂ ಚುನಾವಣೆಯ ಬಗ್ಗೆ ಅರಿವನ್ನು ಮೂಡಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ವೋಟ್ ಮಾಡೋರ ಸಂಖ್ಯೆ ಕಡಿಮೆ ಆಗ್ತಿದೆ. ಮುಂದೆ ನಮ್ಮ ಮಕ್ಕಳು ಸಹ ವೋಟ್ ಮಾಡೋ ಅಧಿಕಾರನ ಪಡ್ಕೊಳ್ತಾರೆ. ಅವರು ಸಹ ಪ್ರತಿಯೊಬ್ಬರು ಯಾವುದೇ ರೀತಿ ಮಿಸ್ ಮಾಡದೆ ವೋಟನ್ನು ಚಲಾಯಿಸಬೇಕು. ಹಿಂದೆಲ್ಲ ಏನಿತ್ತಂದರೆ ಒಂದು ಬ್ಯಾಲೆಟ್ ಪೇಪರಲ್ಲಿ ವೋಟನ್ನು ಮಾಡೋವಂಥದ್ದಿತ್ತು. ಕೆಲವು ವರ್ಷಗಳ ಇತ್ತೀಚೆಗೆ ಏನಾಗಿದೆ ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಮುಖಾಂತರ ನಾವು ವೋಟನ್ನು ಮಾಡ್ತಿದ್ದೀವಿ. ಮಕ್ಕಳಲ್ಲಿ ಯಾವ ರೀತಿ ಈ ಮಿಷಿನ್ಗಳಲ್ಲಿ ವೋಟ್ ಮಾಡೋ ಅಂಥದ್ದು ಹಾಗೂ ಅವರು ಸಹ ಕೆಲವು ತಂದೆ ತಾಯಿಗಳಿಗೆ ವೋಟ್ ಮಾಡೋ ನೀತಿಯನ್ನು ಹೇಳ್ಕೊಡ್ಬೇಕು ಅಂತ ಉದ್ದೇಶದಿಂದ ನಾವು ಈ ವೋಟಿಂಗನ್ನು ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಶಾಲೆಯಲ್ಲಿ ಸುಮಾರು 5 ಮೊಬೈಲ್ಗಳ ಮುಖಾಂತರ ನಾವು ಎಲ್ಲ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಸಹ ವೋಟನ್ನು ಮಾಡ್ತಾ ಇದ್ದೀವಿ. ಇದು ನಮಗೆ ಬಹಳ ಒಂದು ಸಂತೋಷಕರವಾದಂತಹ ಸಂಗತಿಯಾಗಿದೆ. ಸರಿನಮ್ಮ? ಗೀತಾಂಜಲಿ. ಗೀತಾಂಜಲಿ ಎಷ್ಟನೇ ತರಗತಿ ಓದ್ತಿದ್ದೀನಿ? ನಾನು 9th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ನೀನು ಕ್ಯಾಂಡಿಡೇಟಾ? ಹಾಂ, ಅಭ್ಯರ್ಥಿ ಸ್ಪರ್ಧೆಯಾಗಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಹೇಗೆ ಅನಿಸುತ್ತೆ ನಿನಗೆ? ಇದರಿಂದ ಏನು ನಿನಗೆ ಕಲ್ತ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಇದು? ಅಂದರೆ ನನಗೆ ಮುಂದಿನ ಫ್ಯೂಚರಲ್ಲಿ ನಾನು ಇನ್ನೊಂದು ಕ್ಯಾಂಡಿಡೇಟ್ ಆಗಿ ನಿಂತ್ಕೋಬೋದು ಅಂತ ಅನಿಸುತ್ತೆ ನನಗೆ. ಹೇಗೆ ಅನಿಸುತ್ತೆ ನಿನಗೆ? ಮುಂದೆ ನಾನು ಯಾವ ಕ್ಯಾಂಡಿಡೇಟ್ ಆದರೂ ನಿಂತ್ಕೊಂಡ್ರೆ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಹೇಗೆ ವೋಟ್ ಕೇಳಬೇಕು, ಎಲ್ಲರೂ ಹೇಗೆ ಕೌನ್ಸಿಲಿಂಗ್ ಮಾಡಬೇಕು ಅಂತೆಲ್ಲ ತಿಳ್ಕೊಂಡಿದ್ದೀನಿ ನಾನು. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಪುನರ್ವಿ. ಎಷ್ಟನೇ ತರಗತಿ ಓದ್ತಿದ್ದೀನಿ? ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನೀನು ವೋಟರಾ? ಹಾಂ, ವೋಟರ್. ಹೇಗೆ ಅನಿಸುತ್ತೆ ಅನುಭವ ನಿನಗೆ? ಅನುಭವ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಫ್ಯೂಚರ್ಗೆ ಹೋದ್ಮೇಲೆ ಯಾವ ಥರ ಕ್ಯಾನ್ವಾಸ್ ಮಾಡ್ಬೋದು ಮತ್ತು ವೋಟಿಂಗ್ ಅಂತೆಲ್ಲ ನಮಗೆ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಿನಗೆ ಇದರಿಂದ ಉಪಯೋಗ ಆಗುತ್ತಾ? ಹಾಂ, ಉಪಯೋಗ ಆಗಿದೆ. ಅಂದರೆ ನೆಕ್ಸ್ಟ್ ನಾವೇನಾದ್ರು ಎಲೆಕ್ಷನ್ ನಿಂತ್ಕೊಂಡ್ರೆ ಅಕಸ್ಮಾತ್ ನಿಂತ್ಕೊಂಡ್ರೆ ಅಂತ ಅಂದ್ಕೊಂಡಾಗ ನಾವು ಹೇಗೆ ಕ್ಯಾನ್ವಾಸ್ ಮಾಡಬೇಕು, ಪ್ರತಿಯೊಬ್ಬರನ್ನು ಹೇಗೆ ನಾವು ಸಪೋರ್ಟ್ ಮಾಡಬೇಕು ಅಂತೆಲ್ಲ ಇದು ತಿಳ್ಕೊಬೋದು ಅಂತ ಇಷ್ಟಪಡ್ತೀನಿ. ಎಲೆಕ್ಟ್ರಾನಿಕ್ ಒಂದು ವಿಧಾನದಲ್ಲಿ ನೀವು ವೋಟ್ ಮಾಡಿರೋದು ಅಲ್ವಾ? ಹೇಗೆ ಅನಿಸುತ್ತೆ ನಿಮಗೆ ಅದು? ಅದು ನಮಗೆ ಅನ್ಸೋ ಪ್ರಕಾರ ಯಾರು ಬೆಸ್ಟ್ ಅನಿಸುತ್ತೆ ಅವ್ರಿಗೆ ನಾವೇ ಸಪೋರ್ಟ್ ಮಾಡ್ಕೊಂಡು ವೋಟ್ ಮಾಡಿದ್ದೀವಿ. ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಕೊಂಡು ವೋಟ್ ಮಾಡಿ ಅವ್ರನ್ನ ಎಲ್ಲ ಥರ ಮಾಡ್ತಿದ್ದೀವಿ. ಹೆಸರೇನಪ್ಪ? ಶ್ರೇಯಸ್ ಅಂತ. ಶ್ರೇಯಸ್ಸು ಎಷ್ಟನೇ ತರಗತಿ ಓದ್ತಿದ್ದೀನಿ ನೀನು? ನಾನು 8ನೇ ತರಗತಿ ಇರುತ್ತೆ. ನೀವು ವೋಟ್ ಮಾಡೋದಲ್ಲ, ನಿನಗೆ ಹೇಗೆ ಅನಿಸ್ತು? ಚೆನ್ನಾಗಿ ತುಂಬ ಚೆಂದ ಅನ್ನಿಸ್ತು. ಇದರಿಂದ ನೀವು ಏನು ಕಲ್ತ್ಕೊಂಡೆ? ನಾನು ಎಲ್ಲರಿಗೂ ಒಂಥರ ಸಪೋರ್ಟ್ ಮಾಡ್ಬೋದು, ನಾನು ವೋಟ್ ಹಾಕ್ಬೋದು ಅಂತ ಖುಷಿ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಚೆರಿಯಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ, ಬಾಯ್ ಬಾಯ್.